ಗುಡಿ ಸುತ್ತ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಪೂಜಾರ್ರೆ? ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ 3, 5, 9 ಹೀಗೆ ಎಷ್ಟಾದ್ರೂ ಮಾಡಬಹುದಪ್ಪ. ಆದ್ರೆ ಎಷ್ಟು ಪ್ರದಕ್ಷಿಣೆ ಹಾಕ್ತಿರೋ ಮೊದಲೇ ಮನ್ಸಲ್ಲಿ ಅಮ್ಮವ್ರಿಗೆ ಹೇಳಿ ಹಾಕಬೇಕು. ಹಾಗಿದ್ರೆ ನಾವು 9 ಪ್ರದಕ್ಷಿಣೆ ಹಾಕೋಣ. ಅಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಪ್ರದಕ್ಷಿಣೆ ಪೂರ್ತಿ ಮಾಡದೆ ಮಧ್ಯದಲ್ಲಿ ನಿಲ್ಲಿಸಬಾರದು. ಅದು ತುಂಬಾ ಕೆಟ್ಟದಾಗತ್ತೆ. ನಿಲ್ಸಲ್ಲ ಪೂಜಾರ್ರೆ, ನೀವ್ ಹೇಳ್ದ ಹಾಗೆ ಪೂರ್ತಿ ಮಾಡ್ತೀವಿ. ಸರಿನಮ್ಮ. ಏನಾಯ್ತು? ಏನಾಯ್ತು ಪ್ರಿಯಾ? ಏನಾಯ್ತು? ಬಿಡ್ತು ಪತಿರಾಯ್ರೆ. ಪ್ರದಕ್ಷಿಣೆ ಮಧ್ಯದಲ್ಲಿ ನಿಲ್ಸಿದ್ರೆ ಕೆಟ್ಟದಾಗತ್ತೆ ಅಂತ ಪೂಜಾರರು ಹೇಳಿದ್ರಲ್ಲ ಪ್ರಿಯಾ, ಮತ್ತಿವಾಗ ಏನ್ ಮಾಡೋದು? ನನ್ ಮೇಲಿರೋ ಕೋಪಕ್ಕೆ ನನ್ ತಂಗಿನ ಮದ್ವೆ ಆಗಿರೋ ಅಮರ್ ಪ್ರಿಯಾನ ಇಷ್ಟಪಡ್ತಾನೋ ಇಲ್ವೋ ಅಂತ, ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ಅಂತ ಭಯಪಟ್ಟಿದ್ದೆ. ಆದ್ರೆ ಪ್ರಿಯಾನ ಅಮರ್ ಇಷ್ಟು ಕೇರ್ ಮಾಡೋದು ನೋಡ್ತಿದ್ರೆ ನನ್ನ ಮನ್ಸಲ್ಲಿರೋ ಭಾರ ಎಲ್ಲ ಇಳ್ದೋಯ್ತು. ಪ್ರಸಾದ ಪತಿರಾಯ್ರೆ, ಪ್ರಸಾದ ತಗೊಳ್ಳೋಣ ಬನ್ನಿ. ಅದೇನೋ ಸಾಹೇಬ್ರೆ, ನಮ್ ಯಜಮಾನ್ರು ಎತ್ಕೊಂಡ್ಮೇಲೆ ಕಾಲ್ ನೋವು ಮಂಗ್ಮಾಯ ಆಗೋಯ್ತು. ವಾಟ್ ಅ ವಂಡರ್, ವಾಟ್ ಅ ವಂಡರ್. ಹೋಗೋಣ ಬನ್ನಿ. ಬನ್ನಿ. ಪೂಜಾರನ್ನ ಪೂಜೆ ಹೇಗ್ ಮಾಡೋದು ಅಂತ ಕೇಳೋಣ ಅನ್ಕೊಂಡ್ರೆ ಅವ್ರು ಬ್ಯುಸಿಯಾಗಿದ್ದಾರಲ್ಲ ಪ್ರಿಯಾ, ಇವಾಗ ಏನ್ ಮಾಡೋಣ? ಅಕ್ಕ, ಅಲ್ಲೋಡು, ಅಲ್ಲೊಬ್ರು ಅಮ್ಮ ಇದ್ದಾರೆ, ಅವ್ರನ್ನ ಕೇಳೋಣ. ಬಾ. ಅಮ್ಮ, ಇವತ್ತು ಅಖಂಡ ದೀಪ ಹಚ್ಚಬೇಕು. ಅಮ್ಮ ಅವ್ರಿಗೆ ಸೀರೆ ಕೊಡ್ಬೇಕು. ಆ ಪೂಜೆ ಹೇಗ್ ಮಾಡೋದು ಅಂತ ನಿಮಗ್ ಗೊತ್ತಮ್ಮ? ಹಾ, ಗೊತ್ತಮ್ಮ. ಅಲ್ಲಿ ನೋಡಿ, ಅವರು ಅದೇ ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಹೇಗ್ ಮಾಡ್ತಾ ಇದಾರೋ ಹಂಗ್ ಮಾಡಿ. ಸರಿ, ಥ್ಯಾಂಕ್ ಯು. ಸರಿನಮ್ಮ. ಅಕ್ಕ, ಕೂತ್ಕೋ.
ಅಮ್ಮ, ನನ್ನ ಮಗ ಹರ್ಷವರ್ಧನ್ ಕೇಸ್ನಿಂದ ನಿರಪರಾಧಿಯಾಗಿ ಬರೋ ಹಾಗೆ ಮಾಡು. ಅದಕ್ಕೆ ಕಾಣಿಕೆಯಾಗಿ ಈ ಸೀರೆ, ಈ ಮೂಗ್ಬಟ್ಟು, ಅಖಂಡ ದೀಪನ ಸಮರ್ಪಣೆ ಮಾಡ್ತಾ ಇದ್ದೀನಿ. ನನ್ನ ಕಾಣಿಕೆ ಸ್ವೀಕರಿಸು ತಾಯಿ. ಪಾಪ ಈ ಹುಡುಗಿ ಯಾರೋ ಏನೋ ಪೂಜೆ ಮಾಡೋಕ್ ಗೊತ್ತಿಲ್ಲ ಅನ್ಸುತ್ತೆ. ನನ್ನೇ ನೋಡ್ಕೊಂಡು ಮಾಡ್ತಿರೋ ಆಗಿದೆ. ಆ ಹುಡುಗಿ ಯಾವ ಸಂಕಲ್ಪದಿಂದ ಮಾಡ್ತಿದ್ದಾಳೋ ಅದನ್ನ ನೆರವೇರಿಸು ತಾಯಿ. ಅಮ್ಮನವ್ರಿಗೆ ಕೈಲಿರೋ ಬಳೆ ಕೊಡೋಣ ಅಂದ್ಕೊಂಡಿದ್ದೆ. ಆದ್ರೆ ಆ ಹುಡುಗಿನೂ ನನ್ನ ನೋಡಿ ಬಳೆ ತೆಗೆದ್ರೆ ಕೈ ಬರಿದಾಗತ್ತೆ. ನಾನು ಕೊಡದೇ ಇರೋದೇ ಒಳ್ಳೇದು. ನನ್ನ ಕ್ಷಮಿಸಮ್ಮ. ಕೇಶವ, ಅಮ್ಮ, ಪೂಜೆ ಸಾಮಾನೆಲ್ಲ ಹುಷಾರಾಗಿ ನೋಡ್ಕೊ. ಅದರಲ್ಲೂ ಈ ಮೂಗ್ಬಿಟ್ಟು ಅಮ್ಮನವ್ರಿಗೆ ಇದನ್ನ ಸಮರ್ಪಣೆ ಮಾಡಬೇಕು. ನಾನು ಹೋಗಿ ಮುಡಿ ಕಟ್ಟಿ ಬರ್ತೀನಿ. ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಹಲೋ, ಅಕ್ಕ, ನೀವೇನಾದ್ರೂ ಮುಡಿ ಕಟ್ಬೇಕಾ? ಪೂಜೆ ಮುಗ್ದಾಗೇನೆ. ಸರಿ, ನಾನು ಪತಿರಾಯರು ಹೋಗಿ ಮುಡಿ ಕಟ್ ಬರ್ತೀವಿ. ಸರಿ ಪ್ರಿಯಾ, ನಡೀರಿ ಪತಿರಾಯರ. ಹೋಗಣ್ವಾ? ಕೈಲಾಶ್ ಅವ್ರೆ, 1 ನಿಮಿಷ. ಅಮ್ಮ, ನೀವು ಯಾರೋ ಗೊತ್ತಿಲ್ಲ. ಪೂಜೆ ಮಾಡಕ್ ತಿಳಿದೇ ಇದ್ದಿದ್ದು ನನಗೆ ನೀವೇ ಒಂದು ದಾರಿನ ತೋರಿಸಿ ನನ್ನ ಪೂಜೆ ಪೂರ್ತಿಯಾಗೋ ಹಾಗೆ ಮಾಡಿದ್ರಿ. ನಿಮ್ಮ ಆಶೀರ್ವಾದದ ಜೊತೆಗೆ ನನ್ನ ಆಸೆ ಈಡೇರಬೇಕು. ಪಾಪ ಯಾರೋ ಮೂಗ್ಬೊಟ್ಟನ್ನ ಬೀಳಿಸ್ಕೊಂಡಿರೋ ಹಾಗಿದೆ. ಏನ್ರಿ, ಯಾರೋ ಮೂಗ್ಬೊಟ್ಟು ಬೀಳಿಸ್ಕೊಂಡಿದ್ದಾರೆ ನೋಡಿ. ಅಯ್ಯೋ, ಕೇಳೋಣ ನಡಿ. ಅಮ್ಮ, ಈ ಮೂಗ್ಬೊಟ್ಟು ಅಲ್ಲಿ ಬಿದ್ದಿತ್ತು, ಇದು ನಿಮ್ದೇನಾ? ನಮ್ದಲ್ಲ ಮೇಡಮ್. ಅಲ್ವಂತೆ. ಏನ್ರಿ, ಈ ಮೂಗ್ಬೊಟ್ಟು ಆಚೆ ಬಿದ್ದಿತ್ತು, ಇದು ನಿಮ್ದೇನಾ? ನಂದಲ್ಲಮ್ಮ. ಎಲ್ಲರೂ ನಂದಲ್ಲ ಅಂತಿದ್ದಾರೆ. ಏನ್ರಿ, ಈ ಮೂಗ್ಬೊಟ್ನ ನೀವೇನಾದ್ರೂ ಆಚೆ ಬೀಳಿಸ್ಕೊಂಡಿದ್ರಾ? ನಂದಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಈ ಮೂಗ್ಬೊಟ್ಟು ನಿಮ್ದೇನಾ? ಇಲ್ಲ ರೀ. ಏನ್ರಿ, ಯಾರನ್ನೇ ಕೇಳಿದ್ರು ಇದು ನಂದಲ್ಲ ನಂದಲ್ಲ ಅಂತಿದ್ದಾರೆ. ಇವಾಗೇನ್ ಮಾಡೋದು ರೀ? ಒಂದ್ ಕೆಲಸ ಮಾಡೋಣ, ಹೋಗಿ ಅರ್ಚಕ್ರನ್ನೇ ಕೇಳೋಣ ಏನ್ ಮಾಡೋದು ಅಂತ. ಅರ್ಚಕ್ರೇ, ಅಮ್ಮ, ಯಾರ್ದು ಮೂಗ್ಬೊಟ್ಟು ಆಚೆ ಸಿಕ್ತು, ಯಾರನ್ನೇ ಕೇಳಿದ್ರು ಅವರು ನಂದಲ್ಲ ನಂದಲ್ಲ ಅಂತಿದ್ದಾರೆ. ಇವಾಗ ಏನ್ ಮಾಡ್ಬೇಕು? ಸಿಕ್ಕಿರೋ ಮೂಗ್ಬಟ್ಟು ನಂದೇ ಅಂತ ಈಸ್ಕೊಳ್ಳದೆ ನಂದಲ್ಲ ನಂದಲ್ಲ ಅಂತ ನಿಜ ಹೇಳ್ತಿದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ಬಂದಿರೋರು ಧರ್ಮದಿಂದ ನಡ್ಕೋತಾ ಇದ್ದಾರೆ ಅಂತ ಅರ್ಥ. ಯಾರ್ದು ಅಲ್ಲ ಅಂದ್ಮೇಲೆ, ನಿನಗೆ ಸಿಕ್ಕಿದೆ ಅಂದಮೇಲೆ ಸಾಕ್ಷಾತ್ ಅಮ್ಮನವರೇ ಕರುಣಿಸಿರೋ ಮಹಾಭಾಗ್ಯ ಅಂತ ಅನ್ಕೊಂಡು ಅದನ್ನ ನೀನೇ ಹಾಕೊಳ್ಳಮ್ಮ. ನಂಗೆ ಹಾಕೊಳಕ್ಕೆ ಹೇಳ್ತಿದಾರಲ್ಲ ಅರ್ಚಕರು.
ಹೀಗೆ ಸಿಕ್ಕಿರೋ ಮೂಗ್ಬುಟ್ಟನ್ನ ಹಾಕೊಂಡ್ರೆ ತಪ್ಪಾಗ್ಬೋದೇನೋ ರೀ. ಅಮ್ಮನವ್ರ ಕಾಣಿಕೆ ಅಂತ ಪೂಜಾರರು ಹೇಳಿದ್ರಲ್ಲ, ಹಾಕೋ, ಏನೂ ಆಗಲ್ಲ. ನಾನ್ ಕಟ್ಟಿರೋ ಮುಡಿ ನನ್ನ ಮಗನ್ ಸುತ್ತಲೂ ಸುತ್ಕೊಂಡಿರೋ ಕಷ್ಟ ಎಲ್ಲ ದೂರ ಆಗ್ಲಿ. ಹೌದು, ಏನಕ್ಕೆ ಮುಡುಪ್ ಕಟ್ಬೇಕು ಅನ್ಕೊಂಡೆ? ನಿಮಗ್ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರನ್ ಕೇಳ್ಕೊಂಡು ಕಟ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ಏನು? ನನ್ಗೆ ಒಳ್ಳೆ ಬುದ್ಧಿ ಇಲ್ವಾ? ನಾನು ಒಳ್ಳೆಯವನೇ, ನಿನ್ಗೆ ಬುದ್ಧಿನೂ ಇಲ್ಲ ತಿಳುವಳಿಕೆನೂ ಇಲ್ಲ. ಅದೆರಡು ನಿಂಗೆ ಸಿಗ್ಲಿ ಅಂತ ಅಮ್ಮನವ್ರನ್ನ ಬೇಡ್ಕೊಂಡು ಮುಡುಪ್ ಕಟ್ಟು. ದಿ ಗ್ರೇಟ್ ಇಂಟೆಲಿಜೆಂಟ್ ಪ್ರಿಯಾನ ಬುದ್ಧಿ ಇಲ್ಲ ಅಂತೀರಾ, ತಿಳುವಳಿಕೆ ಇಲ್ಲ ಅಂತೀರಾ? ಹಾ, ಇರೋದ್ನೇ ತಾನೇ ಹೇಳ್ದೆ. ಪತಿರಾಯ್ರೆ, ಪ್ರಿಯಾನ್ ಏನಂದ್ರೂ ಪರವಾಗಿಲ್ಲ, ತಿಳುವಳಿಕೆ ಇಲ್ಲ ಅಂದ್ರೆ ಮಾತ್ರ ನಾನು ಒಪ್ಕೊಳ್ಳಲ್ಲ. ಏನೋ ದೇವಸ್ಥಾನ ಅಂತ ಸುಮ್ನಿದ್ದೀನಿ ಅಷ್ಟೇ. ಮನೆಗೆ ಹೋದ್ಮೇಲೆ ಮಾಡ್ತೀನಿ ನಿಮ್ಗೆ. ಹಲೋ ಪತಿರಾಯ್ರೆ, ಹಾಗ್ ನಿಂತ್ಕೊಳ್ಳೋ ಬದಲು ನಾನು ಎತ್ಕೋಬಹುದಲ್ವಾ? ದ ಗ್ರೇಟ್ ಪ್ರಿಯಾ ಅಂದೆ, ಮಾಡು. ಎತ್ಕೊಳ್ಳಿ ಪತಿರಾಯ್ರೆ. ಅಮ್ಮ, ನಮ್ಮ ಅಕ್ಕನ ಹರಕೆ ಒಪ್ಸ್ಕೊಂಡು ಅವಳ ಬೇಡಿಕೆ ಈಡೇರಿಸ್ತಿದ್ಯಾ? ಅಕ್ಕನವ್ರ ಅತ್ತೆ, ಅಕ್ಕ, ಸಾಹೇಬ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು, ಅಮ್ಮನೂ ಚೆನ್ನಾಗಿರ್ಬೇಕು. ನಮ್ಮನೇಲಿ ನಮ್ಮ ಅತ್ತೆ, ಮಾವ, ಅಜ್ಜಿ, ನೇಹ, ಮುಖ್ಯವಾಗಿ ನಮ್ಮ ಪತಿರಾಯರು ಎಲ್ರೂ ಸಂತೋಷವಾಗಿ ಆರೋಗ್ಯವಾಗಿ ಇರ್ಬೇಕು. ಪ್ರಿಯಾ, ಅಮ್ಮನವ್ರಿಗೆ ಏನಂತ ಬೇಡ್ಕೊಂಡೆ? ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡ? ಪತಿರಾಯ್ರೆ, ನಾನೊಬ್ಳೆ ಸೆಪರೇಟ್ ಅಂತ ಏನಿಲ್ಲ. ತಮಾಷೆಯಾಗಿ ಗಲಾಟೆ ಮಾಡ್ಕೊಂಡಿರೋ ನನ್ನಲ್ಲಿ ಸ್ವಲ್ಪನೂ ಸ್ವಾರ್ಥ ಇಲ್ಲ ರೀ. ನಮ್ ಕುಟುಂಬ, ಅಕ್ಕ ಅವ್ರ ಕುಟುಂಬ, ಅಮ್ಮ, ನೀವೆಲ್ಲ ಸೇರಿದ್ರೇನೆ ಈ ಪ್ರಿಯಾ. ನೀವೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಅದಕ್ಕೆ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡೆ. ಪತಿರಾಯ್ರೆ, ಇವತ್ತಲ್ಲ ಯಾವತ್ತಾದ್ರೂ ದೇವ್ರು ನನ್ ಬಗ್ಗೆ ಏನು ಕೇಳಲ್ಲ, ನಿಮ್ ಬಗ್ಗೆ ಮಾತ್ರ ಬೇಡ್ಕೋತೀನಿ. ನೀನೆಷ್ಟು ಒಳ್ಳೆವಳು ಪ್ರಿಯಾ. ನಿನ್ ಮನ್ಸಲ್ಲಿ ಒಂಚೂರು ಕಲ್ಮಶ ಇಲ್ಲ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ಪತಿರಾಯ್ರೆ, ಹೋಗೋಣ? ಏನ್ರಿ ಹಾಗೆ ನೋಡ್ತಿದ್ದೀರಾ? ರಾಧಿಕಾ, ಮೂಗ್ಬೊಟ್ಟು ನಿನಗೆ ಚೆನ್ನಾಗಿ ಒಪ್ಪುತ್ತೆ. ಪೂಜಾರರು ಹೇಳ್ದಂಗೆ ಅಮ್ಮನವರೇ ನಿಂಗೆ ಕಾಣಿಕೆಯಾಗಿ ಕೊಟ್ರೋ ಹಾಗಿದೆ. ನಡಿ ಕೇಶ್ವ, ಅಮ್ಮ. ಗುಡಿ ಒಳಗಡೆ ಹೋಗಿ ಮುಂದಿನ ಕಾರ್ಯ ಮಾಡೋಣ. ಹಾಗೆ ಆಗ್ಲಮ್ಮ. ಏನಾಯ್ತು? ಅಮ್ಮನವ್ರಿಗೆ ಅಂತ ತಂದಿದ್ ಮೂಗ್ಬಿಟ್ಟು ಕಾಣಿಸ್ತಾ ಇಲ್ಲ ಕೇಶ್ವ.
ಮೂಗ್ಬಟ್ಟೆಲ್ಲಿತ್ತು? ಅಂದ್ರೆ ಅಮ್ಮ ಅವರೇ ಕರುಣಿಸಿ ಮೂಗ್ಬಟ್ಸಿಗೆ ಹಾಗೆ ಮಾಡಿದ್ದಾರೆ ಅನ್ನೋ. ಎಕ್ಸ್ಕ್ಯೂಸ್ ಮೀ, ನೀನ್ ಹಾಕೊಂಡಿರೋದು ರೇಣುಕಾ ಎಲ್ಲಮ್ಮನಿಗೆ ಅರ್ಪಿಸೋಕೆ ನಾವು ತಂದಿರೋ ಮೂಗ್ಬೊಟ್ಟು. ನಮ್ಮ ಹರ್ಷ ನಿರಪರಾಧಿಯಾಗಿ ಬರಲಿ ಅಂತ ಅವ್ರ ಅಮ್ಮ ತಗೊಂಡ್ ಬಂದ್ ಮೂಗ್ಬೊಟ್ಟದು. ಆ ಮೂಗ್ಬೊಟ್ಟು ನಿನ್ನ ಹತ್ರ ಹೇಗ್ ಬಂತು? ನಂಗೆ ಅಲ್ಲಿ ಸಿಕ್ತು ಸರ್. ಯಾರ್ದು ಅಂತ ಗೊತ್ತಾಗದೆ ಎಲ್ಲಾರನ್ನೂ ಕೇಳ್ದೆ. ಎಲ್ಲರೂ ಅವ್ರದ್ದಲ್ಲ ಅಂತ ಹೇಳಿದ್ರು. ಕೊನೆಗೆ ಪೂಜಾರನ್ನ ಕೇಳಿದಾಗ ಅಮ್ಮ ಅವ್ರ ಪ್ರಸಾದ ಅನ್ಕೊಂಡು ನೀನೇ ಹಾಕೋಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಹಾಕೊಂಡೆ. ನಿನ್ ಕಟ್ಕತೆನ ಯಾರಿಗೆ ಹೇಳ್ತಿದ್ಯಾ? ನಾನ್ ನಿನ್ ನೋಡ್ತಾನೆ ಇದ್ದೇನೆ. ಪೂಜೆನೂ ಕೂಡ ಅಮ್ಮನೇ ನೋಡ್ಕೊಂಡು ಮಾಡ್ತಾ ಇದ್ದೆ. ನಮ್ ಪ್ಲೇಟಲ್ಲಿರೋ ಮೂಗ್ಬಟ್ಟನ್ನ ನಮ್ಗೆ ಗೊತ್ತಾಗದೆ ತಗೊಳ್ಳೋ ಪರಿಸ್ಥಿತಿ ನಿಂಗೇನಿತ್ತು? ಏನ್ರಿ, ಏನ್ ಮಾತಾಡ್ತಿದ್ದೀರಾ ನೀವು? ನಮ್ಮ ಅಕ್ಕ ಕಳ್ಳಿ ತರ ಕಾಣ್ತಿದ್ದಾಳ ನಿಮ್ಗೆ? ಮರ್ಯಾದೆಯಿಂದ ಮಾತಾಡಿ. ಕಣ್ಣಾರೆ ನೋಡಿದ್ಮೇಲೆ ಇನ್ನೇನ್ ಮರ್ಯಾದೆ ಕೊಡೋದು? ಆ ಮೂಗ್ಬೊಟ್ಟೇನು ತಾನಾಗೆ ನಡ್ಕೊಂಡು ನಿನ್ನ ಹತ್ರ ಬರ್ಲಿಲ್ಲ ತಾನೆ? ನೋಡಿ, ಇವಳು ಶಕುಂತಲಾ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಶಕುಂತಲಾ ದೇವಿ ಸೊಸೆ. ಹತ್ತು ಜನಕ್ಕೆ ದಾನ ಕೊಡೋ ಕೈಯೇ ಹೊರತು ಬೇರೆಯವ್ರ ವಸ್ತುಗೆ ಆಸೆ ಪಡೋ ಬುದ್ಧಿ ನನ್ನ ಹೆಂಡತಿಗಿಲ್ಲ. ಬುದ್ಧಿ ಅನ್ನೋದು ಯಾವತ್ತೂ ನೆಟ್ಗಿರಲ್ಲ. ಅದು ಹೇಗ್ ಬೇಕಾದ್ರೂ ಆಡಿಸ್ಬಿಡುತ್ತೆ. ಕ್ಲಿಯರ್ ಆಗಿ ನಮ್ ಮೂಗ್ಬಿಟ್ಟು ನಿಮ್ ವೈಫ್ ಹತ್ರ ಕಾಣ್ತಿರುವಾಗ ತಪ್ಪು ಮಾಡಿಲ್ಲ ಅಂತ ಮಾತಾಡೋದು ನೋಡಿದ್ರೆ ತುಂಬಾ ಸಿಲ್ಲಿ ಆಗಿದೆ. ಅವ್ರಿಗೆ ಸಿಕ್ಕಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ರು. ನೀವು ಯಾಕೆ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ಮೊದಲು ಯಾರು ಎಂಥ ಜನ ಅಂತ ತಿಳ್ಕೊಂಡು ಮಾತಾಡಿ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಕೇಶವ, ಅಮ್ಮ ಅವರೇ, ಏನ್ರಿ ಗಲಾಟೆ ಬೇಡ. ಮೂಗ್ಬಿಟ್ಟು ತೆಗಿಬಿಡಮ್ಮ. ನಾನು ನಿಮ್ಮ ಮೂಗ್ಬಿಟ್ಟನ್ನ ಕಳ್ತನ ಮಾಡಿಲ್ಲಮ್ಮ. ನಿಜವಾಗ್ಲೂ ನಂಗೆ ಅಲ್ಲಿ ನಾವು ಪೂಜೆ ಮಾಡೋ ಹತ್ರ ಸಿಕ್ತು. ಮಾತು ಸುಳ್ಳಾದ್ರೂ ಕಣ್ಣು ನಿಜಾನೇ ಹೇಳುತ್ತೆ. ನಿನ್ ಕಣ್ಣೀರೇ ನಿನ್ ಸತ್ಯನ್ ಹೇಳ್ತಿದ್ಯಮ್ಮ.